ಕೆಲವೇ ಕ್ಷಣಗಳಲ್ಲಿ 7 ಜನ ಕೊಲೆ ಆರೋಪಿಗಳು ಪೊಲೀಸ್ ವಶಕ್ಕೆ ಬರ್ತಾರೆ. ಸಂಜೆ ಕೋರ್ಟ್ ಕಲಾಪ ಮುಗಿಯೋದ್ರೊಳಗಡೆ ಕೋರ್ಟಿಗೆ ಹಾಜರಾಗಿರಬೇಕು. 7 ಪೊಲೀಸರ ತಂಡದಿಂದ 7 ಆರೋಪಿಗಳ ಹುಡುಕಾಟ. ಕರ್ಕೊಂಬಂದು ನಿಲ್ಲಿಸ್ಬೇಕು ಅವರು ಕೋರ್ಟಲ್ಲಿ. ಆಮೇಲೆ ಹಾಜರುಪಡಿಸಿದ ಮೇಲೆ ಯಾವ ಜೈಲಿಗೆ ಯಾರನ್ನು ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಕೋರ್ಟ್ ನಿರ್ಧಾರ ಮಾಡುತ್ತೆ. ಈ ಸರಿ ಬಹಳ ಬಿಗಿ ಇರುತ್ತೆ ನೋಡಿ. ಯಾವ ನೋವು ಅಂದ್ರೂ ಕೂಡ ಯಾರು ಕೇಳುವಂತ ಸ್ಥಿತಿಲಿರಲ್ಲ. ಅಶೋಕ್ ಕುಮಾರ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಪೊಲೀಸ್ ಕಮಿಷನರ್ ಯಾರಾಗಿದ್ರು ಈಗ ಅವರೇನೇನೆ ಈಗ ಪ್ರಿಸನ್ DGP ಇವಾಗ. ಸೊ ಹೀಗಾಗಿ ಅವರ ಸುಪರ್ದಿನಲ್ಲೇ ಇರಬೇಕಾಗುತ್ತೆ. ದಯಾನಂದ್ ಅವರ ಸುಪರ್ದಿನಲ್ಲಿ ಹೆಂಗೆ ಬರುತ್ತೆ ನೋಡಿ ಕಾಲಚಕ್ರ ಅಂದರೆ. ಇಂಥ ಹಲವಾರು ಜನರನ್ನು ನೋಡಿರುವಂಥವ್ರು, ಹಲವಾರು ಜನ ಕ್ರಿಮಿನಲ್ಗಳನ್ನು ಕಣ್ಣಾರೆ ಕಂಡಿರುವಂಥವ್ರು, ಅವರಿಗೆ ಬುದ್ಧಿ ಕಲಿಸಿರುವಂಥವ್ರು ಅಶೋಕ್ ಕುಮಾರ್ ಅವರು. ವಿಜಯಲಕ್ಷ್ಮಿ ಮನೆಯ ಬಳಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿವಾಸದಲ್ಲಿ ಪೊಲೀಸರು ಹೈ ಅಲರ್ಟ್. ಯಾವುದೇ ಕಾರಣಕ್ಕೂ ಏನೇ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣದಿಂದ ದರ್ಶನ್ ಮನೆಯಲ್ಲಿದ್ದಾರಾ ಏನು ಎತ್ತ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೊಸಕೆರೆಹಳ್ಳಿನಲ್ಲಿದೆ ದರ್ಶನ್ ಪತ್ನಿಯವರ ನಿವಾಸ. ವಿಜಯಲಕ್ಷ್ಮಿ ಮನೆ ಬಳಿ ಪೊಲೀಸರು ಹೈ ಅಲರ್ಟ್. 7 ತಂಡಗಳು ಈ 7 ಜನರನ್ನ ಕರ್ಕೊಂಡು ಹೋಗಿ ಪೊಲೀಸರಿಗೆ ಕೋರ್ಟಿಗೆ ಒಪ್ಪಿಸಬೇಕಾದಂಥ ಕೆಲಸ ಅವ್ರದ್ದು. ಎಲ್ಲ ಕಡೆಗೆ ಭದ್ರತೆ ಎಷ್ಟರ ಮಟ್ಟಿಗೆ ಅಂತಂದರೆ ಮೈಸೂರಿನಲ್ಲಿ ದರ್ಶನ್ ಅವರ ತಾಯಿಯ ಮನೆಯಲ್ಲೂ ಕೂಡ ಸುತ್ತಮುತ್ತ ಭದ್ರತೆ ಇದೆ. ಏನು ತೊಂದರೆಗಳಾಗಬಾರ್ದು ಅನ್ನೋದು ಕಾರಣಕ್ಕೋಸ್ಕರ ಅಷ್ಟರ ಮಟ್ಟಿಗೆ ನಾವು ತೋರಿಸ್ತಾ ಇದ್ದೀವಿ ಸ್ಕ್ರೀನ್ನ ಎಡಭಾಗದಲ್ಲಿ ಯಾರ್ಯಾರು ಹೋಗ್ತಾರೆ ಅಂತ. ಪವಿತ್ರ ಗೌಡ A1, A2 ದರ್ಶನ್. ಎಂಥ ಸ್ಥಿತಿ ನೋಡಿ. ದರ್ಶನ್ ಈಗ ಮತ್ತೊಂದು ಸರಿ ಎಲ್ಲಿ ಕಾಣಬೇಕು. ಇನ್ನು A6 ಆಗಿರುವಂಥ ಜಗದೀಶ್, A7 ಅನುಕುಮಾರ್, ಒಟ್ಟು 7 ಜನ ಜೈಲಿನ ಒಳಗಡೆಗೆ ಇವತ್ತು ಸಂಜೆ ಒಳಗಡೆಗೆ ಎಲ್ಲಿ ಸೇರ್ತಾರೆ. ಬರೀ ಕಿರಣ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, 7 ಜನರನ್ನ ಈಗ ಅವ್ರ ಮೇಲೆ ನಿಗಾ ಇಡಲಿಕ್ಕೆ, ಅವ್ರನ್ನ ವಶಕ್ಕೆ ಪಡೀಲಿಕ್ಕೆ 7 ತಂಡಗಳನ್ನು ರಚನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಈಗ ಎಲ್ಲೆಲ್ಲಿದ್ದಾರೆ ಅವರು, ಏನು ಎತ್ತ, ಅವ್ರ ಬಗ್ಗೆ ಏನಾದರೂ ಡೀಟೇಲ್ ಪೊಲೀಸರ ಹತ್ರ ಇದೆಯಾ? ಜೊತೆಗೆ ದರ್ಶನ್ ಎಲ್ಲಿದ್ದಾರೆ, ಏನು ಕತೆ? ರಂಗನಾಥ್, ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ತಕ್ಷಣ ಪೊಲೀಸ್ ಆಯುಕ್ತರಾದಂಥ ಸೀಮಂತ್ ಕುಮಾರ್ ಇಮಿಡಿಯೇಟ್ ಆಗಿ DCP ಗಿರೀಶ್ ಅವ್ರ ಜೊತೆ ಎಲ್ಲವೂ ಕೂಡ ಸಭೆ ಮಾಡಿದ್ದಾರೆ, ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ. ಆರ್ಡರ್ ಕಾಪಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ 7 ಜನನನ್ನು ಕೂಡ ಅರೆಸ್ಟ್ ಮಾಡೋಕ್ಕೆ 7 ತಂಡಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಎಲ್ಲೆಲ್ಲಿ ಇದೆ ಅವರ ಮನೆಯ ಸುತ್ತ ಇರುವಂಥ ವ್ಯಾಪ್ತಿಯಲ್ಲಿ ಬರುವಂಥ ಪೊಲೀಸರಿಗೆ ನಿಗಾ ಇಡೋಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಈಗಾಗಲೇ A1 ಆಗಿರುವಂಥ ಪವಿತ್ರ ಗೌಡ ಮನೇಲೇ ಇರುವಂಥದ್ದು. ದರ್ಶನ್ ಏನು ಈಗಾಗಲೇ ನಿನ್ನೆ ನೈಟ್ ಆತ ಮಡಿಕೇರಿ ಸುಂಟಿಕೊಪ್ಪದ ಫಾರ್ಮ್ ಹೌಸ್ಗೆ ಹೋಗಿದ್ರು. ಇವತ್ತು ಬೆಳಗ್ಗೆ ಅಲ್ಲಿಂದ ಸತ್ಮಂಗಲದ ಹತ್ರ ಅಂದೂರು ಅಂತ ಒಂದು ಜಾತ್ರೆ ನಡೀತಾ ಇದೆ, ಈ ಒಂದು ಕುದುರೆ ಜಾತ್ರೆ. ಅದಲ್ಲಿ ಪಾಲ್ಗೊಳ್ಳೋಕೆ ಇವತ್ತು ಬೆಳಗ್ಗೆ ಸಂಬಂಧಿ ಜೊತೆ ಹೋಗಿದ್ರು. ಅವರು ಅಲ್ಲಿಂದ ಮಾಹಿತಿ ಗೊತ್ತಾಗಿ ಅವರು ಬೆಂಗಳೂರು ಕಡೆಗೆ ಬರ್ತಾ ಇದ್ದಾರೆ ಅಂತ ಇದೆ. ಇನ್ನು ಉಳಿದಂತೆ ಪ್ರದೋಷ್ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ಇವರೆಲ್ಲರೂ ಕೂಡ ಅಲ್ಲಲ್ಲಿ ಕಂಪ್ಲೀಟ್ ಲೋಕಲ್ ಪೊಲೀಸರು ಕಂಪ್ಲೀಟ್ ಆಗಿ ಮಾನಿಟರ್ ಮಾಡಿದ್ದಾರೆ, ಟ್ರ್ಯಾಕ್ ಮಾಡಿದ್ದಾರೆ. ಎಲ್ಲರೂ ಕೂಡ ಸಂಜೆ 5 ಗಂಟೆ ಒಳಗಡೆ 5 ಕಲಾಪ ಮುಗಿಯೋರಿಗೆ ಎಲ್ಲರನ್ನೂ ಕೂಡ ಅವರು ಪೊಲೀಸರು ಅವ್ರನ್ನ ವಶಕ್ಕೆ ತಗೊಂಡು ಅರೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಸೆಷನ್ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಇನ್ನು ಕೋರ್ಟ್ ಎಲ್ಲಿ ಡಿಸೈಡ್ ಮಾಡ್ತಾರೆ, ಬಹುಶಃ ಈಗಾಗಲೇ ಹಿಂದೆ ಕೂಡ ಅವರು ಬೇರೆ ಕೋರ್ಟೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿತ್ತು. ದರ್ಶನ್ನ ಬಳ್ಳಾರಿ ಜೈಲಿಗೆ, ಪವಿತ್ರ ಗೌಡನ ಬೆಂಗಳೂರು ಜೈಲಿಗೆ, ಈ ಥರ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿದ್ರು. ಜೊತೆಗೆ ಈಗ ಈ ಒಂದು ಕೋರ್ಟು ಪರಪ್ಪನಗರ ಜೈಲಿಗೆ ಶಿಫ್ಟ್ ಮಾಡ್ತಾರೋ ಅಥವಾ ಹಿಂದೆ ಇದ್ದಂಥ ಎಲ್ಲೆಲ್ಲಿ ಇದ್ರು ಅವರು ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾರೋ ಅಥವಾ ಎಲ್ಲರೂ ಸದ್ಯಕ್ಕೆ ಇವತ್ತು ಪರಪ್ಪನಗರ ಜೈಲಿಗೆ ಕಳಿಸಿ ನಂತರ ಏನಾರ ಪೊಲೀಸರು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥದ್ದು. ಯಾಕೆಂದರೆ ಇನ್ನೊಂದು ಅಬ್ಸರ್ವ್ ಮಾಡೋದು ಮತ್ತೊಂದು ಶಾಕ್ ರಂಗನಾಥ್ ಏನು ಅಂತಂದರೆ, ಬೆಂಗಳೂರು ಪೊಲೀಸರು ರೇಣುಕಾ ಸ್ವಾಮಿ ಕೊಲೆ ಆದಾಗ ಬೆಂಗಳೂರು ಪೊಲೀಸರು ಆಕ್ಟ್ ಆಗಿರೋದಂತ ದಯಾನಂದ್ ಅವರು ಯಾವುದೇ ಒತ್ತಡ ಬಂದರೂ ಸಾಕಷ್ಟು ಪ್ರೆಷರ್ ಬಂದರೂ ಕೂಡ ಯಾವುದೇ ರೀತಿ ಮುಲಾಜಿಲ್ದಲ್ಲೇ ದರ್ಶನ್ ಮತ್ತು ಅವರ ತಂಡವನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋದ್ರೆ ಯಶಸ್ವಿ ಆದರು. ಆದರೆ ಜೈಲಿಗೆ ಹೋದ್ಮೇಲೆ ಅವರು ಸ್ಪೆಷಲ್ ಟ್ರೀಟ್ಮೆಂಟನ್ನು ತೊಗೊಂಡು
ಮಾಡಿಕೊಂಡು ಅಲ್ಲಿ ಎಲ್ಲವೂ ಕೂಡ ಫೋಟೋಗಳೆಲ್ಲ ಹೊರಗಡೆ ಬಂದು ನಂತರ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರು. ಆದರೆ ಇನ್ನೊಂದು ವಿಚಿತ್ರ ನೋಡಿ, ಇದೇ ದಯಾನಂದ್ ಈಗ ಜೈಲಿನ ಮುಖ್ಯಸ್ಥರಾಗಿದ್ದಾರೆ. ಈಗ ಅದೇ ಜೈಲಿಗೆ ಮತ್ತೆ ಇದೇ ದರ್ಶನ್ ಮತ್ತೆ ಅವರ ತಂಡ ಇಡೀ ಕಂಪ್ಲೀಟ್ ಸ್ಟೇಟಲ್ಲಿ ಬರುವಂಥ ಎಲ್ಲ ಜೈಲಿಗೂ ಮುಖ್ಯಸ್ಥರಾಗಿರುವಂಥದ್ದು ದಯಾನಂದ್ ಅವರು. ಈಗ ಮತ್ತೆ ಇದೇ ಜೈಲಿಗೆ ಅವರು ಹೋಗ್ಬೇಕಾಗುತ್ತೆ, ದರ್ಶನ್ ಮತ್ತೆ ಅವರ ತಂಡ. ಅದು ಅವರು ಈಗ ಕೋರ್ಟ್ ಏನಾರು ಇವರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಬೇರೆ ಕೋರ್ಟ್ಗಳಿಗೆ ಏನಾರು ಕೊಡ್ತಾ ಅಂದ್ರೆ ಬೇರೆ ಜೈಲ್ಗಳಿಗೆ ಕಳಿಸ್ತಾರೋ ಅಥವಾ ಅದೇ ಪರಪ್ಪನಗರ ಜೈಲಿಗೆ ಕಳಿಸ್ತಾರೋ ಅನ್ನೋದು ನೋಡಬೇಕು. ಒಟ್ಟಾರೆ ಒಂದು 5-5:30 ಒಳಗಡೆ ಎಲ್ಲರೂ ಕೂಡ 7 ಜನ, ಯಾಕೆಂದರೆ ಆರ್ಡರ್ ಕಾಪಿ ಇನ್ನೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ಸಿಕ್ಕ ತಕ್ಷಣ ಪೊಲೀಸರು ಕೂಡ ಅವರ ಮನೆ ಸುತ್ತಮುತ್ತ ಎಲ್ಲೆಲ್ಲಿದ್ದಾರೆ ಅನ್ನೋದೆಲ್ಲವೂ ಕೂಡ ಮಾನಿಟರ್ ಮಾಡಿದ್ದಾರೆ. ಒಂದು ಇನ್ಫಾರ್ಮೇಶನ್ ಪ್ರಕಾರ ನೇರವಾಗಿ ಬಂದು ಸರೆಂಡರ್ ಆಗ್ಬೋದು ಅಥವಾ ಪೊಲೀಸರು ಅವ್ರನ್ನ ಕಸ್ಟಡಿಗೆ ತಗೊಂಡು ವಶಕ್ಕೆ ತಗೊಂಡು ಕರ್ಕೊಂಡ್ಬಂದು ಪ್ರೊಡ್ಯೂಸ್ ಮಾಡುವಂಥದ್ದು ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದಾರೆ. ಕಿರಣ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಈಗ ಮುಂದೆ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕು. ಮತ್ತೇನಾದರೂ ಈ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಆಸ್ಪತ್ರೆಗೆ ಸೇರ್ಬೋದಾ, ಇಂಥ ಹಲವಾರು ಪ್ರಶ್ನೆಗಳಿವೆ. ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ಮತ್ತಷ್ಟು ನಾನು ಮಾತಾಡ್ತೀನಿ. ಸೊ ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಯಾರ್ಯಾರದ್ದು ಸಮಸ್ಯೆಗಳು ಎಷ್ಟೆಷ್ಟರ ಮಟ್ಟಿಗಿದೆ ಅಂತ. ಈ ಅನುಕುಮಾರ್ ತಾಯಿ ಮಾತಾಡಿದ್ದಾರೆ ನೋಡಿ, ನಮಗೆ ಒಂದು ಯಾವುದೋ ಹೊಲಾಗಿಲ್ಲ ಏನಿಲ್ಲ, ಬರೀ ನಮಗಿರುವಂಥದ್ದು ಒಂದು ಮುರುಕು ಮನೆ ಮಾತ್ರ, ನಮಗೆ ಸಿನಿಮಾ ಅಷ್ಟಾಗಿ ಇಷ್ಟ ಇರಲಿಲ್ಲ. ನೋಡಿ ಎಂಥ ಸ್ಥಿತಿ, ದುಡಿಯುವಂಥ ಮಗ ಈಗ ಮತ್ತೆ ಒಳಗಡೆ ಹೋಗಬೇಕು ಅಂತಂದ್ರೆ ಗತಿ ಏನು, ಮಾಡಿರುವಂಥ ಸಾಲ ತೀರಿಸ್ತಾ ಇದ್ವಿ, ಆದರೆ ಆಗಿರುವಂಥ ಗತಿ ಎಲ್ಲರದ್ದು ಇದೇ ಕಥೆನೇ. ಬನ್ನಿ, ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. RR ನಗರದಲ್ಲಿ ದರ್ಶನ್ ನಿವಾಸದ ಮುಂಭಾಗದಲ್ಲೇ ಇದ್ದಾರೆ ಮಾಲ್ತೇಶ್ ಜಗ್ಗಿನ್. ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ, ದರ್ಶನ್ ಎಲ್ಲಿದ್ದಾರೆ, ಏನು ಎತ್ತ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ದರ್ಶನ್ ಮನೆ ಒಳಗಡೆಗೆ ಯಾರಿದ್ದಾರೆ? ರಂಗನಾಥ್ ಏನಂತಂದರೆ ಸುಪ್ರೀಂ ಕೋರ್ಟ್ನ ಆದೇಶದ ಹಿನ್ನೆಲೆನೇ ಏನಂತಂದರೆ ದರ್ಶನ್ ಅವರು ಅಂದರೆ ಇವತ್ತು ಒಂದೆಷ್ಟೋ ರಿಲ್ಯಾಕ್ಸ್ ಸಿಗ್ಬೋದು, ಸೊ ಬೇಲ್ ರದ್ದಾಗುವಂಥದ್ದು ಸಾಧ್ಯತೆ ಕಡಿಮೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ದರ್ಶನ್ ಅವರಿಗೆ ಒಂದು ಬಿಗ್ ಶಾಕ್ ಆಗಿರ್ತಕ್ಕಂಥದ್ದು. ಸೊ ಇದರ ಬೆನ್ನಲ್ಲೇ ಏನಂತಂದರೆ ಅಭಿಮಾನಿಗಳಿಗೂ ಕೂಡ ಈಗ ಶಾಕ್ಗಳಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಏನಂತಂದರೆ RR ನಗರದ ನಿವಾಸದ ಬಳಿ ಕೂಡ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬರ್ತಾ ಇದ್ದಾರೆ. ಬಟ್ ಅದರ ನಿವಾಸದ ಬಳಿ ಏನು ಅಂತಂದರೆ ಸದ್ಯಕ್ಕೆ ಯಾರು ಕೂಡ ಇಲ್ಲ ಸಂಪೂರ್ಣವಾಗಿ. ಅಂದರೆ ಕೆಲವು ಸಿಬ್ಬಂದಿ ಇರ್ತಕ್ಕಂಥದ್ದು. ಕೆಲವು ಕ್ಷಣಗಳ ಹಿಂದಷ್ಟೇ ಏನಂತಂದರೆ ಅವರ ಅಪ್ಪಟ ಅಭಿಮಾನಿಗಳು ಇಲ್ಲಿ ಬಂದು ಇರುವಂತಹ ದೃಶ್ಯಾವಳಿ ಕಂಡು ಬರುವಂಥದ್ದು ಒಂದು ಕಡೆ ಆದರೆ, ಅವರ ಅಳಿಯ ಮಾತ್ರ ಇಲ್ಲಿ ಬಂದು ಅವರಿಗೆ ಬೇಕಾಗಿರ್ತಕ್ಕಂತಹ ಬಟ್ಟೆ ಒಂದು ಸೂಟ್ ಕೇಸ್ನ ತೆಗೆದುಕೊಂಡು ಹೋಗಿರುವಂತಹ ದೃಶ್ಯಾವಳಿ ಇರುವಂಥದ್ದು. ಸೊ ಅದಾದ ನಂತರ ಏನಂತಂದರೆ ಈಗ ಅಭಿಮಾನಿಗಳು ಕೂಡ ಯಥಾ ಪ್ರಕಾರ ಇಲ್ಲೇ ಇದ್ದಾರೆ. ಕೆಲವು ಅಭಿಮಾನಿಗಳು ಅಂದರೆ ಅವರ ವಿಚಾರವಾಗಿ ಮಾತನಾಡುವಂಥ ಪ್ರಯತ್ನದಲ್ಲಿದ್ದಾರೆ. ಸೊ ಕೆಲವರು ಏನಂತಂದರೆ ಈ ರೀತಿ ಆಗಬಾರ್ದಿತ್ತು, ಇದನ್ನು ನಾವು ಖಂಡಿತ ಅಂದರೆ ಬೇಸರದಲ್ಲಿ ಇದ್ದೀವಿ ಅನ್ನೋಂಥ ರೀತಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕೆಲವು ಅಭಿಮಾನಿಗಳನ್ನು ಮಾತನಾಡಿಸುವಂತಹ ಪ್ರಯತ್ನನ ಮಾಡೋಣ. ಸೊ ಏನಂತಂದರೆ ಇಲ್ಲಿ ಅಭಿಮಾನಿಗಳಿದ್ದಾರೆ. ಸರ್, ಎಲ್ಲಿಂದ ಬಂದಿದ್ದೀರಾ, ಸೊ ಏನು ಹೇಳ್ತೀರಾ, ಏನು ಅನಿಸ್ತೈತೆ ಅಂತ ಅನ್ನುವಂಥದ್ದು. ಸೊ ಹಾಗಾಗಿ ಒಟ್ಟಾರೆಯಾಗಿ ಏನಂತಂದರೆ ಕೆಲವು ಅಭಿಮಾನಿಗಳು ಇಲ್ಲಿ ಈ ರೀತಿ ಘಟನೆಯ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಅವ್ರನ್ನ ಕೇಳುವಂಥ ಪ್ರಯತ್ನವನ್ನು ಮಾಡೋಣ. ಸೊ ನೋಡೋಣ, ಒಂದಿಷ್ಟು ಮಾತನಾಡ್ತಾ ಇದ್ದಾರೆ. ಸರ್, ನಿಮಗೆ ಹೇಗೆ ಅನ್ನಿಸ್ತಿದೆ ಈ ಒಂದು ಪ್ರಕರಣವನ್ನು, ತೀರ್ಪನ್ನ ಹೇಗೆ ತಗೊಳ್ತಾ ಇದ್ದೀರಿ? ಸರ್, ಡೈಜೆಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಮೇನ್ ಸುಪ್ರೀಂದ ಬಂದಿರೋದ್ರಿಂದ ನಾವು ಫ್ಯಾನ್ಸು ಏನು ಮಾಡೋಕ್ಕಾಗಲ್ಲ. ನಾಳೆ ಬೇರೆ ಸಾಂಗ್ ರಿಲೀಸ್ ಇದೆ. ಏನೇ ಸಾಂಗ್ ರಿಲೀಸ್ ಇದ್ರೂ ಅದನ್ನ ನಾವು ಎಂಜಾಯ್ ಮಾಡೇ ಮಾಡ್ತೀವಿ. ಆಗ್ಬಾರ್ದಾಯಿತು ಆಗಿದೆ, ಯಾರು ಮಾಡಿಲ್ದಿರೋ ತಪ್ಪೇ ನಮ್ಮ ಬಾಸ್ ಏನು ಮಾಡಿಲ್ಲ. ಎಲ್ಲರೂ ಕಷ್ಟ ಕೆಲಸಗಳು ಮಾಡೋರೇನೆ, ಎಲ್ಲ ಸಾಚಗಳ ಥರ ಇರ್ತಾರೆ ಅಷ್ಟೇ. ನಮ್ಮ ಬಾಸ್ ಏನು ಮಾಡದೇ ಇರೋದೇನು ಮಾಡಿಲ್ಲ ಅಲ್ವಾ? ಹೇಗೆ ಅನ್ಸುತ್ತೆ, ಬೇಜಾರಾಗುತ್ತೆ ಸರ್. ಇದಿಷ್ಟು ಏನಂತಂದ್ರೆ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಖಂಡಿತ ಈ ಒಂದು ತೀರ್ಪು ಏನಿದೆ ಅದ್ರ ಬಗ್ಗೆ ಬೇಸರ ಇದೆ. ಸೊ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಅವ್ರನ್ನ ಸಮರ್ಸ್ಕೊಳ್ತಾ ಇರ್ತಕ್ಕಂಥ ಅಭಿಮಾನಿಗಳಿದು. ಸೊ RR ನಗರದ ನಿವಾಸದಲ್ಲಿ ಕೂಡ ಈ ದೃಶ್ಯ ನೀವು ಸಂಪರ್ಕದಲ್ಲಿ ನಾನು ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಇದು ಅಭಿಮಾನಿಗಳ ಮಾತು. ಯಾರು ಮಾಡಬಾರದ್ದೇನು ಮಾಡಿಲ್ಲ ದರ್ಶನ್ ಅನ್ನುವಂಥ ಮಾತನ್ನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನೋಡಿ ಎಂಥ ಸ್ಥಿತಿ, ಇಷ್ಟೆಲ್ಲ ಘಟನಾವಳಿಗಳಾಗಿದೆ, ಇಷ್ಟೊಂದೆಲ್ಲ ಸಂಗತಿಗಳು, ಇಷ್ಟೆಲ್ಲ ಆದಮೇಲೂ ಕೂಡ ಅಭಿಮಾನಿಗಳು ಬಂದಿದ್ದಾರೆ. ಅಭಿಮಾನಿಗಳು ಕೂಡ ಇನ್ನೂ ದರ್ಶನ್ ಪರವಾಗಿ ಮಾತಾಡ್ತಾ ಇದ್ದಾರೆ. ಅಭಿಮಾನ ಅನ್ನುವಂಥದ್ದೇ ಅಂಥದ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಆದರೆ ಈ ಏನೇನೋ ಮೆಸೇಜ್ ಕಳಿಸ್ಬಿಟ್ಟೆ, ಏನೇನೋ ಈ ಕೆಟ್ಟದಾಗೆ ಸಂದೇಶಗಳನ್ನ ಕಳಿಸ್ಬಿಟ್ಟೆ, ಅದೊಂದು ಕೇಸ್ ಮಾಡುವಂಥದ್ದು, ಇದೆಲ್ಲದೂ ಕೂಡ ಕನ್ಸಿಡರ್ ಆಗುತ್ತೆ ಅನ್ನೋದನ್ನು ಕೂಡ ಅಭಿಮಾನಿಗಳು ಜ್ಞಾಪಕ ಕಟ್ಕೊಂಡ್ರು. 7 ಜನರನ್ನು ಸರೆಂಡರ್ ಮಾಡಿಸ್ಬೇಕು. 7 ಜನರಿಗೆ 7 ಟೀಮ್ಗಳನ್ನು ರಚನೆ ಮಾಡಲಾಗಿದೆ. ಯಾವಾಗ ಜಾಮೀನು ರದ್ದಾಯ್ತಲ್ಲ, ಈಗ ಜೈಲೇ ಗತಿ. ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿವಾಸದಲ್ಲಿ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಹೋಗೆಲ್ಲ ವಿಚಾರಿಸಿದ್ದಾರೆ, ಎಲ್ಲಿದ್ದಾರೆ ನಿಮ್ಮ ಮನೆಯವರು, ಏನು ಎತ್ತ ಅಂತ. ಹೊಸಕೆರೆಹಳ್ಳಿಯಲ್ಲಿರುವಂಥ ದರ್ಶನ್ ಪತ್ನಿಯವರ ನಿವಾಸ. CK ಅಚ್ಚುಕಟ್ಟು ಪೊಲೀಸರಿಂದ ಮನೆ ಹತ್ರ ಬಂದೋಬಸ್ತ್, ಜೊತೆಗೇನು ಅಂತಂದರೆ ಎಲ್ಲ ವಿವರಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ನಾವು ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ವಿಜಯಲಕ್ಷ್ಮಿ ನಿವಾಸ, ಇನ್ನೊಂದು ಕಡೆಗೆ ಪವಿತ್ರ ಗೌಡ ನಿವಾಸ. ಅವ್ರ ತಾಯಿ ಕೂಡ ಬಂದಿದ್ದಾರೆ ಮನೆಗೆ. ಬನ್ನಿ, ಶಿವಪ್ರಸಾದ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ದರ್ಶನ್ ಪತ್ನಿ ಮನೆಯ ಮುಂಭಾಗದಲ್ಲೇ ಇದ್ದಾರೆ. ನೋಡ್ತಾ ಇದ್ದೀವಿ ನಾವು ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತೇಳಿ ಅಂತ.
ನೋಡಿ ಬೇರೆ ಬೇರೆ ಭಾಗದ ಸ್ಥಿತಿಗತಿಗಳೇನು ಅಂತ. ಶಿವಪ್ರಸಾದ್ ನೀವೀಗ ದರ್ಶನ್ ಪತ್ನಿ ಮನೆಯ ಮುಂಭಾಗದಲ್ಲೇ ಇದ್ದೀರಿ. ಹೆಂಗಿದೆ ಸ್ಥಿತಿಗತಿಗಳು, ಹೆಂಗಿದೆ ಅಲ್ಲಿ ಪೊಲೀಸರು ಬಂದಿದ್ದಾರೆ ಅಂತ, ಮನೆಯಲ್ಲಿದ್ದಾರೆ ಏನು ಎತ್ತ ಅಂತ, ದರ್ಶನ್ ಅವ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗಿದೆಯಾ? ರಂಗನಾಥ್, ಸದ್ಯದವರೆಗೂ ಕೂಡ ದರ್ಶನ್ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಪೊಲೀಸರಿಗೆ ಲಭ್ಯ ಆಗಿಲ್ಲ. ಈ ನಿಟ್ಟಿನಲ್ಲಿ ಒಂದೆಡೆ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಆದೇಶದ ಪ್ರತಿಗಾಗಿ ಕಾಯ್ತಿರ್ತಕ್ಕಂಥದ್ದು. ಅದರ ಕಂಟಿನ್ಯೂಸ್ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಂಡಗಳಾಗಿ RR ನಗರ ಪೊಲೀಸರು, ಕಾಮಾಕ್ಷಿಪಾಳ್ಯ ಪೊಲೀಸರು, ವಿಜಯನಗರ ಪೊಲೀಸರು ತಂಡಗಳಾಗಿ 7 ಆರೋಪಿಗಳನ್ನು ಕೂಡ ಕಸ್ಟಡಿಗೆ ಪಡೆದುಕೊಂಡ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆದೇಶದ ಪ್ರತಿ ಕೈ ಸೇರಬೇಕಾಗಿದೆ ಪೊಲೀಸರು ಇದಕ್ಕಾಗಿ ವೆಯ್ಟ್ ಮಾಡ್ತಿರ್ತಕ್ಕಂಥದ್ದು. ಅಷ್ಟಲ್ಲದೆ 7 ಆರೋಪಿಗಳ ಮೇಲೆ ಪೊಲೀಸರು ಈಗಾಗಲೇ ಕಣ್ಗಾವಲನ್ನು ಇರಿಸಿರ್ತಕ್ಕಂಥದ್ದು. ಹೊಸಕೆರೆಹಳ್ಳಿಯಲ್ಲಿರ್ತಕ್ಕಂಥ ವಿಜಯಲಕ್ಷ್ಮಿ ನಿವಾಸದ ಬಳಿಯಲ್ಲಿ ನಾವಿದ್ದೇವೆ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ ಫ್ಲಾಟ್ನಲ್ಲಿ ವಿಜಯಲಕ್ಷ್ಮಿ ಇರ್ತಕ್ಕಂಥದ್ದು. ಹೊಸಕೆರೆಹಳ್ಳಿಯ ನಿವಾಸದಲ್ಲಿಯೇ ದರ್ಶನ್ ಬಹುಪಾಲು ಅದರ ಜೈಲಿನಿಂದ ರಿಲೀಸ್ ಆದಂಥ ಬಳಿಕ ಈ ಒಂದು ನಿವಾಸದಲ್ಲಿಯೇ ಇದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಇದೊಂದು CK ಹಚ್ಚಿಕೊಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡುವಂಥ ಪ್ರದೇಶ. ಈ ಹಿನ್ನೆಲೆಯಲ್ಲಿ ಈಗಾಗಲೇ CK ಹಚ್ಚಿಕೊಟ್ಟು ಪೊಲೀಸರು ಕೂಡ ಈಗಾಗಲೇ ಅಪಾರ್ಟ್ಮೆಂಟ್ನ ಬಳಿಯಲ್ಲಿ ಕಣ್ಗಾವಲಿರಿಸಿರ್ತಕ್ಕಂಥದ್ದು. TV9ಗೆ ಲಭ್ಯ ಆಗಿರ್ತಕ್ಕಂಥ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಮಫ್ತಿಯಲ್ಲಿ ಪೊಲೀಸರು ಈಗ ಆಗಮಿಸಿದ್ರು. ದರ್ಶನ್ ವಿಜಯಲಕ್ಷ್ಮಿ ನಿವಾಸದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಅಷ್ಟಲ್ಲದೆ ದರ್ಶನ್ ಸೇರಿದಂತೆ ಪವಿತ್ರ ಗೌಡಾದಿಯಾಗಿ 7 ಜನ ಆರೋಪಿಗಳೇನಿದ್ದಾರೆ, ಈ ಆರೋಪಿಗಳೆಲ್ಲರೂ ಕೂಡ ಪೊಲೀಸರು ಕಸ್ಟಡಿಗೆ ಪಡೆದುಕೊಳ್ಬೇಕು. ಒಂದು ವೇಳೆ ಅವರು ಸರೆಂಡರ್ ಆಗದೇ ಇದ್ರೆ ಅವರನ್ನ ಅರೆಸ್ಟ್ ಮಾಡುವಂತ ಪ್ರೊಸೀಜರ್ ಕೂಡ ಮುಂದಾಗಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ 7 ಜನರ ಜಾಮೀನು ಅರ್ಜಿ ಏನು ಕ್ಯಾನ್ಸಲ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನು ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿ ಪೊಲೀಸರ ಕೈ ಸೇರಬೇಕಾಗಿದೆ. ತದನಂತರದಲ್ಲಿ ಅರೆಸ್ಟ್ ಮಾಡಬೇಕಾದ್ರೆ ವಾರೆಂಟ್ ಅನ್ನು ಪಡೆದುಕೊಳ್ಬೇಕು. ಶಿವಪ್ರಸಾದ್ ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮಿಂದ ಮಾಹಿತಿನ ಪಡಿತೀವಿ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ವಿಜಯಲಕ್ಷ್ಮಿ ಮನೆಯ ಮುಂಭಾಗದಲ್ಲಿ ಇದ್ರು, ಅಲ್ಲಿಂದ ವಿವರಗಳನ್ನು ಕೊಡ್ತಾ ಇದ್ರು. ದರ್ಶನ್ ಜೈಲಿಗಿಟ್ಟುವಲ್ಲಿ ಬಿ ದಯಾನಂದ್ ಪ್ರಮುಖವಾದಂಥ ಪಾತ್ರ ವಹಿಸಿದ್ರು. ಅವತ್ತು ಪೊಲೀಸ್ ಆಯುಕ್ತರಾಗಿದ್ದಂಥ ಬಿ ದಯಾನಂದ್ ನೋಡಿ ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ ಅವರು ಕಾರಾಗೃಹದ ಮುಖ್ಯಸ್ಥರಾಗಿದ್ದಾರೆ. ಎಲ್ಲ ಕಾರಾಗೃಹಗಳು ಅವರ ವ್ಯಾಪ್ತಿಗೆ ಬರ್ತವೆ. ಜೈಲಿನಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದೆ. ಈಗ ಕಾರಾಗೃಹ ಮುಖ್ಯಸ್ಥರೇ ಆಗಿದ್ದಾರೆ ದಯಾನಂದ್ ಅವರು. ಇನ್ನು ಮುಂದಿನ ಸ್ಥಿತಿಗತಿಗಳಿದೆಯಲ್ಲ, ಅದು ಭಾಳ ಕಠಿಣವಾಗಿರ್ತವೆ, ಅಷ್ಟು ಸುಲಭ ಇಲ್ಲ, ತುಂಬ ಸ್ಪಷ್ಟ ಅದು. ಯಾಕೆಂದರೆ ಜೈಲುಗಟ್ಟುವಲ್ಲೂ ಕೂಡ ದಯಾನಂದ್ ಅವರದ್ದು ಪ್ರಮುಖವಾದಂಥ ಪಾತ್ರ ಇತ್ತು. ಈಗ ಜೈಲಿನ ಮುಖ್ಯಸ್ಥರು ಅವರನ್ನೇ. ಪರಪ್ಪನಗ್ರಹಾರದ ಬಳಿ ಸೂಕ್ತ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಬ್ಯಾರಿಕೇಡ್ ಅಳವಡಿಸಿ ಪೊಲೀಸರು ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಎಂದಿನ ಹಾಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಜೈಲು ಸಿಬ್ಬಂದಿ. ಅದರಲ್ಲೂ ಸುಪ್ರೀಂ ಕೋರ್ಟ್ ಹೇಳಿರುವಂಥ ರೀತಿ ಇದೆಯಲ್ಲ, ಅದು ಇನ್ನು ಇರುವೆ ಕೂಡ ಒಳಗಡೆ ಹೋಗಕ್ಕೆ ಬಿಡಲ್ಲ, ಅಷ್ಟರ ಮಟ್ಟಿಗೆ ಬಂದೋಬಸ್ತ್ ಮಾಡಾಕ್ಬಿಡ್ತಾರೆ. ನಾವು ತೋರಿಸ್ತಾ ಇದ್ದೀವಿ ನಿಮಗೆ, ಬ್ಯಾರಿಕೇಡನ್ನು ಹಾಕಿ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ.